ಉಪನಯನ ಸಂಸ್ಕಾರದಲ್ಲಿ ಏನ್ ಮಾಡ್ತಾರೆ ಹೇಳಿ? ಗಾಯತ್ರಿ ಉಪದೇಶ, ಜನ್ವಾರ ಹಾಕ್ತಾರೆ. ಜನ್ವಾರ ಹಾಕೋದು ಹೇಳಿ, ಅದು ಜಾತಿಯ ಸಂಕೇತವಲ್ಲ, ಅದು ವಿದ್ಯೆಯ ಸಂಕೇತ, ಅದು ಧರ್ಮದ ಸಂಕೇತ. ಇದನ್ನ ಹಾಕೊಂಡು ನಾನು ವಿದ್ಯಾವಂತನಾಗಿರ್ತೀನಿ, ಧರ್ಮಯುತವಾಗಿ ನಡ್ಕೋತೀನಿ ಅಂತ ಅಷ್ಟೇ. ಅದ್ ಬಿಟ್ಟು ಇನ್ನೇನಿಲ್ಲ. 3 ಎಳೆಯಲ್ಲಿ 3 ವಿಧ ಜವಾಬ್ದಾರಿಗಳಿರುತ್ತೆ. ಋಷಿ ಋಣ, ಮಿತ್ರ ಋಣ, ದೇವಋಣ. ಪಿತೃ ಋಣ, ದೇವಋಣ. ಋಷಿ ಋಣ ನಮ್ಗೆ ಹೇಳ್ಕೊಟ್ಟಂತ ಗುರುಗಳ ಋಣ. ನಾವು ಏನ್ ಕಲ್ತಿದೀವಿ ಅದನ್ನ ಸಮಾಜಕ್ಕೆ ಕೊಡ್ಬೇಕು, ಒಳ್ಳೆ ರೀತಿಯಲ್ಲಿ ಬದುಕ್ಬೇಕು, ಅದು ಋಷಿ ಋಣ. ದೇವಋಣ, ದೇವರಿಂದ ಬಂದಿರತಕ್ಕಂಥ ಈ ಪ್ರಕೃತಿ, ದೇವರಿಂದ ಬಂದಿರತಕ್ಕಂಥ ಈ ಶರೀರ, ಪಂಚಭೂತಗಳಿಂದಾಗಿರ್ತಂಥ ಈ ಶರೀರ, ದೇವರಿಂದ ಎಲ್ಲವನ್ನು ಪಡ್ಕೋತಾ ಇರೋ ನಾವು ದೇವರನ್ನ ನೆನೆಸ್ಬೇಕು. ಪೂಜೆಯಿಂದ ನಮಸ್ಕಾರ ಮಾಡೋದಲ್ಲ. ಅವನ ಋಣದಲ್ಲಿ ಎಷ್ಟಿದೀವಿ ನಾವು, ಪರಮಾತ್ಮ ದೇವರ ಋಣ ಎಷ್ಟಿದೆ ನಮ್ಮ ಮೇಲೆ, ಯಾವಾಗಲೂ ನಮ್ಮ ಕ್ಷಣವು ಈ ಕಣ್ಣು ರೆಪ್ಪೆ ಮಿಡಿಸ್ತಾ ಇರೋದು ದೇವರ ಒಂದು ಕೃಪೆ. ನಿಜವಾಗಿ ಒಳಗಡೆ ಹಾರ್ಟ್ ಬೀಟ್ ಆಗ್ತಾ ಇರೋದು ಕೂಡ ಒಂದು ದೇವರ ಕೃಪೆ. ಈ ತರ ದೇವ್ರನ್ನ ಅರಿಬೇಕೇ ವಿನಃ ನಾವೇ ಮಾಡಿದ ದೇವಿ ವಿಗ್ರಹ, ನಾವೇ ಮಾಡಿರೋದ ಪೂಜೆ, ನಾವೇ ಮಾಡಿರೋ ಅಲಂಕಾರದ ದೇವ್ರು ನೋಡೋದು ಬೇರೆ. ಹಾಗಾಗಿ ದೇವಋಣ, ಋಷಿ ಋಣ, ಪಿತೃ ಋಣ. ತಂದೆ ತಾಯಿಯಿಂದ ನಾವು ಬಂದಿದ್ದೀವಿ. ಹಾಗಾಗಿ ನಾವು ತಂದೆ ತಾಯಿಗೆ ಎಷ್ಟು ಮಟ್ಟಿಗೆ ಇವತ್ತು ನಾವು ಅವ್ರನ್ನ ನೋಡ್ಕೊತಾ ಇದೀವಿ, ಎಷ್ಟು ಗೌರವ ಕೊಡ್ತಾ ಇದೀವಿ, ಅವ್ರಿಲ್ಲದೆ ನಾವು ಬರ್ತಾ ಇದ್ವಾ? ಹೀಗೆ ಈ 3 ಋಣಗಳನ್ನ ತೀರ್ಸೋದಕ್ಕೋಸ್ಕರನೇ 3 ಎಳೆ ಹಾಕೋದು, ಅದ್ರ ಸಂಕೇತ. ಅದ್ರ ಸಂಕೇತವಾಗಿ ಹಾಕೋದು. ವೈಟ್ ಆಗಿರುತ್ತೆ, ಶುಭ್ರವಾಗಿರ್ಲಿ. ಈ ಹೆಗಲ ಮೇಲಿನ ಕರ್ತವ್ಯಗಳನ್ನ ಹೃದಯಪೂರ್ವಕವಾಗಿ ಮಾಡ್ತೇವೆ, ಅದಕ್ಕೋಸ್ಕರ ಹೀಗೆ ಜನಿವಾರ ಹಾಕೋದು.